Hello everyone, this is Pooja, Assistant Professor of Commerce, YER Government Postgraduate College, Pavagada. In this video, I'm just going to discuss about Cost Accounting 1 subject. It will come under second year BCom. Under that, the second module or unit number 2, Analysis and Classification of Cost. Under that, again, the subtopic is Elements of Cost. So in this video, I'm just going to discuss about the elements of cost. So unit 2, Analysis and Classification of Cost, subtopic Elements of Cost. So before going to discuss about elements of cost, first we need to understand what is cost or what do you mean by cost. So as you all know, ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮತ್ತೆ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಬೇಕಂದ್ರೆ ತುಂಬ ಕಂಪನೀಸ್ಗಳು ಕೆಲವೊಂದು ಎಕ್ಸ್ಪೆಂಡಿಚರ್ಸ್ ಅನ್ನ ಇನ್ಕರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ರಿಪೇರ್ಸ್ ಆಗಿರ್ಬೋದು, ಲೇಬರ್ಸ್ಗೆ ವೇಜಸ್ ಅನ್ನ ಪೇ ಮಾಡೋದಾಗಿರ್ಬೋದು, ಸ್ಯಾಲರೀಸ್ ಅನ್ನ ಪೇ ಮಾಡೋದಾಗಿರ್ಬೋದು, ರೆಂಟ್ ಅನ್ನ ಪೇ ಮಾಡೋದಾಗಿರ್ಬೋದು. ಸೊ ಮೆನಿ ಎಕ್ಸ್ಪೆಂಡಿಚರ್ಸ್ ವಿಲ್ ಕಮ್. ಆ ಎಲ್ಲಾ ಎಕ್ಸ್ಪೆಂಡಿಚರ್ಸ್ ಗೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಕಾಸ್ಟ್. ಕಾಸ್ಟ್ ಇಟ್ ಇಸ್ ಬಟ್ ಟೋಟಲ್ ಎಕ್ಸ್ಪೆಂಡಿಚರ್ ವಿಚ್ ಇಸ್ ಇನ್ಕರ್ಡ್ ಟು ಮ್ಯಾನುಫ್ಯಾಕ್ಚರ್ ದಿ ಪ್ರಾಡಕ್ಟ್ಸ್ ಟು ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್. ಅದಕ್ಕೆ ನಾವೇನಂತ ಹೇಳ್ತೀವಿ ಕಾಸ್ಟ್. ಸೊ ನೀವು ಫಸ್ಟ್ ಮಾಡ್ಯೂಲ್ ಅಲ್ಲಿ ಕಾಸ್ಟ್ ಬ್ರೀಫ್ ಇಂಟ್ರೊಡಕ್ಷನ್ ಅನ್ನ ಅರ್ಥ ಮಾಡ್ಕೊಂತೀರಾ. ಕಾಸ್ಟ್ ಅಂದ್ರೆ ಏನು, ಕಾಸ್ಟಿಂಗ್ ಅಂದ್ರೆ ಏನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನಂತ. ಸೊ ಕಾಸ್ಟಿಂಗ್ ಬಗ್ಗೆ ಕಾಸ್ಟ್ ಟರ್ಮಿನಾಲಜಿ ಬಗ್ಗೆ ಅರ್ಥ ಮಾಡ್ಕೊಂಡಾದ್ಮೇಲೆ ದ ನೆಕ್ಸ್ಟ್ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆರ್ ವಿ ನೀಡ್ ಟು ಅನಲೈಸ್ ಈಸ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಆರ್ ಕಾಂಪೊನೆಂಟ್ಸ್ ಆಫ್ ಕಾಸ್ಟ್. ಕಾಸ್ಟ್ ಕೆಳಗಡೆ ಏನೇನ್ ಬರುತ್ತೆ, ಯಾವ್ಯಾವ ಕಾಂಪೊನೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದನ್ನ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. So let's see what are the components or what are the elements of cost will come. The cost of a product consists of the following cost components or elements. So ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಏನ್ ಕಾಸ್ಟ್ ಇನ್ಕರ್ ಆಗುತ್ತೆ ಅದನ್ನ ಫಾಲೋಯಿಂಗ್ ಟರ್ಮ್ಸ್ ಫಾಲೋಯಿಂಗ್ ಕಾಂಪೊನೆಂಟ್ಸ್ ಅಲ್ಲಿ ನಾವು ಕ್ಲಾಸಿಫೈ ಮಾಡ್ಕೊಂತೀವಿ. ಫಸ್ಟ್ ಒನ್ ಈಸ್ ಡೈರೆಕ್ಟ್ ಮೆಟೀರಿಯಲ್, ಸೆಕೆಂಡ್ ಒನ್ ಡೈರೆಕ್ಟ್ ಲೇಬರ್, ಥರ್ಡ್ ಒನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡ್ ಫೋರ್ತ್ ಒನ್ ಓವರ್ ಹೆಡ್ಸ್. ಓವರ್ ಹೆಡ್ಸ್ ಅನ್ನ ನಾವು ಅಗೇನ್ 3 ಕ್ಲಾಸಿಫಿಕೇಶನ್ ಮಾಡ್ಕೊಂತೀವಿ. ಫ್ಯಾಕ್ಟ್ರಿ, then office, administration, then selling and distribution. So these two classification of elements of cost are components of cost. So ನೀವು ಈ ಇಮೇಜ್ ಅನ್ನು ಅಥವಾ ಈ ಒಂದು ಚಾರ್ಟ್ ಅನ್ನು ನೋಡಿದ್ರೆ ಈಸಿಲಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಏನೇನ್ ಕ್ಲಾಸಿಫಿಕೇಶನ್ ಬರುತ್ತೆ ಅಂತ. ಫಸ್ಟ್ ಈಸ್ ಮೆಟೀರಿಯಲ್, then second labor and third one expenses. So cost ಅನ್ನ 3 categories ಮಾಡ್ಕೊಂತೀವಿ, components ಮಾಡ್ಕೊಂತೀವಿ. And again material anna we will classify into 2 categories. One is direct, other one is indirect. And labor and again we will make into 2 categories, direct and indirect. And expenditures and again 2 categories, direct and indirect. So that are my next two, all indirect expenditures ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಲೇಬರ್ಸ್ ಆಗಿರ್ಬೋದು, ಆ ಮೂರನ್ನು ಸೇರಿ ನಾವೇನಂತ ಹೇಳ್ತೀವಿ ಅಂದ್ರೆ ಓವರ್ ಹೆಡ್ಸ್. ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್. ಸೊ ಆ ಮೂರನ್ನ ಕ್ಲಬ್ ಮಾಡಿ ನಿಮ್ಗೆ ಏನ್ ಬರುತ್ತೆ ಅದನ್ನ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಆ ಓವರ್ ಹೆಡ್ಸ್ ಅನ್ನ ಅಗೇನ್ ಕ್ಲಾಸಿಫೈ ಇಂಟು 3 categories or 4 categories. Production overheads or factory overheads, then administration or office overheads, sales and distribution overheads ಅಂತ ಹೇಳ್ತೀವಿ. ಸೊ ನಿಮ್ಗೆ ಈ ಚಾರ್ಟ್ ಕ್ಲಿಯರ್ಲಿ ಶೋಸ್ ವಾಟ್ ಆರ್ ದಿ components or what are the elements of cost. And next, so the first category or the first component is materials. So ನೀವು ನಾರ್ಮಲ್ ಆಗಿ ಕೇಳಿರ್ತೀರ, ಈಗ ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಸಿಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರ್ಬೋದು, ಫುಟ್ವೇರ್ ಇಂಡಸ್ಟ್ರಿ ಆಗಿರ್ಬೋದು, ಶುಗರ್ ಇಂಡಸ್ಟ್ರಿ ಆಗಿರ್ಬೋದು, ವಾಟ್ ಎವರ್ ದ ಇಂಡಸ್ಟ್ರಿ. ಸೊ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ವಿ ನೀಡ್ ಸಮ್ ರಾ ಮೆಟೀರಿಯಲ್ಸ್. ಸೊ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನೀವು ಮ್ಯಾನುಫ್ಯಾಕ್ಚರ್, ಫಾರ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟೈಲ್ಸ್ ತಗೊಳ್ಳಿ, ನಿಮ್ ಕ್ಲಾತ್ಸ್ ಅನ್ನ ತಗೊಂಡ್ರು ಅಷ್ಟೇ, ಆ ಕ್ಲಾತ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ನಮ್ಗೆ ಅದಕ್ಕೆ ರಾ ಮೆಟೀರಿಯಲ್ ಅಂತ ಬೇಕಾಗುತ್ತೆ. ಆ ಮೆಟೀರಿಯಲ್ ನ ನಾವು ಇಟ್ ಮೇ ಬಿ ಕಾಟನ್ ಆಗಿರ್ಬೋದು, ಜೂಟ್ ಆಗಿರ್ಬೋದು, ಎನಿ ಫ್ಯಾಬ್ರಿಕ್. ಸೊ ಕೆಲವೊಂದು ಐಟಮ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗುತ್ತೆ. ನಿಮ್ ಸೋಪ್ಸ್ ಆಗಿರ್ಬೋದು, ಶಾಂಪೂಸ್ ಆಗಿರ್ಬೋದು, ಆ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ನಮ್ಗೆ ರಾ ಮೆಟೀರಿಯಲ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. So that is material, the first element or the first component of cost, materials or material cost. Material indicates principal substances used in production. Examples are cotton, jute, iron ore and silicon. The cost of material is further divided into direct material cost, then indirect material cost or indirect materials. So direct ಮತ್ತೆ indirect there is a difference. ನಿಮಗೆ ಮೆಟೀರಿಯಲ್ ಆಗಿರ್ಲಿ, ಲೇಬರ್ ಆಗಿರ್ಲಿ, ಎಕ್ಸ್ಪೆಂಡಿಚರ್ಸ್ ಆಗಿರ್ಲಿ, ಡೈರೆಕ್ಟ್ ಇಂಡೈರೆಕ್ಟ್ ಕ್ಲಾಸಿಫಿಕೇಶನ್ ಬಂದೇ ಬರುತ್ತೆ. ಸೊ ಡೈರೆಕ್ಟ್ ಇಟ್ ಇಸ್ ನಥಿಂಗ್ ಬಟ್ ಅದು ಡೈರೆಕ್ಟ್ ಮೆಟೀರಿಯಲ್ ಆದ್ರೂ ಆಗಿರ್ಲಿ, ಡೈರೆಕ್ಟ್ ಲೇಬರ್ ಆದ್ರೂ ಆಗಿರ್ಲಿ, ಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ಆದ್ರೂ ಆಗಿರ್ಲಿ. ಸೊ ನಿಮ್ಗೆ ಡೈರೆಕ್ಟ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಶುಡ್ ಬಿ ಕನ್ವೀನಿಯಂಟ್ಲಿ ಐಡೆಂಟಿಫೈಡ್ ವಿತ್ ದಿ ಪ್ರಾಡಕ್ಟ್.
ಒಂದು ಪ್ರಾಡಕ್ಟ್ ಜೊತೆಗೆ ಅದು ಕನ್ವೀನಿಯಂಟ್ಲಿ ಐಡೆಂಟಿಫೈ ಆಗಿರ್ಬೇಕು. ಅಂದ್ರೆ there should be direct relationship between the product and cost. ಕಾಸ್ಟ್ ಪ್ರಾಡಕ್ಟ್ಗೂ ಡೈರೆಕ್ಟ್ ರಿಲೇಶನ್ಶಿಪ್ ಇದ್ರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ ಅಂತ ಅಂದ್ರೆ ಡೈರೆಕ್ಟ್. ಅಂಡ್ ನೆಕ್ಸ್ಟ್ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಥವಾ ಇಂಡೈರೆಕ್ಟ್ ಲೇಬರ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ಆಗಿರ್ಬೋದು. ಇಂಡೈರೆಕ್ಟ್ ಅಂದ್ರೆ ದರ್ ಇಸ್ ನೋ ಡೈರೆಕ್ಟ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು, ಅಥವಾ ಇಟ್ ಇಸ್ ನಾಟ್ ಕನ್ವೀನಿಯಂಟ್ಲಿ ಐಡೆಂಟಿಫೈಡ್ ವಿತ್ ದಿ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಜೊತೆಗೆ ಕನ್ವೀನಿಯಂಟ್ ಆಗಿ ಐಡೆಂಟಿಫೈ ಆಗಿರಬಾರ್ದು. ಅದಕ್ಕೆ ನಾವೇನಂತ ಹೇಳ್ತೀವಿ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಆರ್ ಇಂಡೈರೆಕ್ಟ್ ಲೇಬರ್ ಆರ್ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ಎನಿಥಿಂಗ್. ಸೊ ದ ನೆಕ್ಸ್ಟ್ ಎಲಿಮೆಂಟ್ ಇಸ್ ಲೇಬರ್. ಸೊ ನಾವು ಯಾವುದೇ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಥವಾ ಎನಿ ಟಾಸ್ಕ್ ಯಾವುದೇ ಒಂದು ಕೆಲಸ ಮಾಡ್ಬೇಕಂತಂದ್ರೆ ನೀವು ಮೆಷಿನ್ಸ್ ಅನ್ನ ಇಟ್ಬಿಟ್ಟು ನೀವು ಮಾಡ್ಕೋ ಕೆಲಸ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಆ ಮೆಷಿನ್ಸ್ ಅನ್ನ ಆಪರೇಟ್ ಮಾಡ್ಬೇಕು ಅಥವಾ ಆ ಟಾಸ್ಕ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ದೇರ್ ಇಸ್ ಅ ನೀಡ್ ಆಫ್ ಹ್ಯೂಮನ್ ಬೀಯಿಂಗ್. ಈಗ ಯಾವುದೇ ಒಂದು ಟಾಸ್ಕ್ ಕಂಪ್ಲೀಟ್ ಆಗ್ಬೇಕಂದ್ರೆ ದೇರ್ ಶುಡ್ ಬಿ ಹ್ಯೂಮನ್ ಬೀಯಿಂಗ್. ಆ ಹ್ಯೂಮನ್ ಬೀಯಿಂಗ್ ಏನಂತ ಹೇಳ್ತೀವಿ ಅಂದ್ರೆ ಲೇಬರ್. ಸೊ ಲೇಬರ್ ಇಸ್ ದಿ ಫಿಸಿಕಲ್ ಆರ್ ಮೆಂಟಲ್ ಎಫರ್ಟ್ ಎಕ್ಸ್ಟೆಂಡೆಡ್ ಆನ್ ದಿ ಪ್ರೊಡಕ್ಷನ್ ಆಫ್ ಅನ್ ಐಟಮ್. It is an active factor of production as against material, which is a passive factor. The cost of labor further divided into direct and indirect as same as material. So material and again ಮತ್ತೆ direct indirect ಆಗಿ ಕ್ಲಾಸಿಫೈ ಮಾಡ್ಕೊಂತೀವಿ. ಅದೇ ತರ ಲೇಬರ್ ಅನ್ನ ಕೂಡ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಆಗಿ ಕ್ಲಾಸಿಫೈ ಮಾಡ್ಕೊಂತೀವಿ. ಸೊ ಡೈರೆಕ್ಟ್ ಇಟ್ ಇಸ್ ಆಲ್ರೆಡಿ ನಾನು ಹೇಳಿದಾಗೆ ಕನ್ವೀನಿಯಂಟ್ಲಿ ಐಡೆಂಟಿಫೈಡ್ ವಿತ್ ದಿ ಕಾಸ್ಟ್ ಅಥವಾ ಪ್ರಾಡಕ್ಟ್. ಇಂಡೈರೆಕ್ಟ್ ಲೇಬರ್ ಅಂದ್ರೆ ಇಟ್ ಇಸ್ ನಾಟ್ ಕನ್ವೀನಿಯಂಟ್ಲಿ ಐಡೆಂಟಿಫೈಡ್ ವಿತ್ ದಿ ಪ್ರಾಡಕ್ಟ್ ಅಥವಾ ಕಾಸ್ಟ್. ಅದನ್ನ ಡೈರೆಕ್ಟ್ ಇಂಡೈರೆಕ್ಟ್ ಅಂತ ಹೇಳ್ತೀವಿ. ಸೊ ದ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಇಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. Direct expenses include any expenditure other than direct material, direct labor, and it should be directly incurred on a specific cost unit or a product or a job. So ಇದನ್ನ ಆಲ್ರೆಡಿ ಹೇಳಿದಂಗೆ ಕನ್ವೀನಿಯಂಟ್ಲಿ ಐಡೆಂಟಿಫೈಡ್. ಆ ಪ್ರೊಡಕ್ಷನ್ ಏನ್ ಪ್ರೊಸೆಸ್ ಇರುತ್ತೋ ಅದರಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ರೆ ಅಥವಾ ಡೈರೆಕ್ಟ್ ರಿಲೇಶನ್ಶಿಪ್ ಇದ್ರೆ ಅದಕ್ಕೆ ನಾವು ಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ಅಂದ್ರೆ indirect expenses are those incurred for the business as a whole rather than for a particular order, job or a product. Examples of such expenses are rent, lighting and insurance charges. So e expenditures ನಿಮಗೆ ಪ್ರೊಡಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದಿಲ್ಲ. there is no direct relationship, so those are called indirect expenses. And next, overheads. The very important classification or elements of cost. All indirect aspects, indirect material, indirect labor, indirect expenses. ಈ ಮೂರನ್ನ ಕ್ಲಬ್ ಮಾಡಿದ್ರೆ ನಾವೇನಂತ ಹೇಳ್ತೀವಿ ಅಂತಂದ್ರೆ overheads. Overheads may be defined as the aggregate of indirect material, indirect labor and indirect expenses. Thus all indirect costs are overheads. So ನೀವು ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ಅನ್ನ ನಾವು ಟೋಟಲ್ ಸಮ್ಗೆ ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಅದೇ ತರ ಓವರ್ ಹೆಡ್ಸ್ ಅಂತ ಅಂದ್ರೆ ಆಲ್ ಇಂಡೈರೆಕ್ಟ್ ಆಸ್ಪೆಕ್ಟ್ಸ್, ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್, ಆ ಮೂರನ್ನ ಟೋಟಲ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ನೀವು ನೆನಪಲ್ಲಿರ್ಲಿ, ಓವರ್ ಹೆಡ್ಸ್ ಆರ್ ನಥಿಂಗ್ ಬಟ್ ಆಲ್ ಇಂಡೈರೆಕ್ಟ್ ಎಲಿಮೆಂಟ್ಸ್ ಆಫ್ ಕಾಸ್ಟ್, ಮೆಟೀರಿಯಲ್, ಲೇಬರ್, expenses. And next again overheads may subdivided into the following groups: factory overheads, office and administration overheads, then selling and distribution overheads. So ಈ ಮೂರು overheads ಅನ್ನ ನೀವು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ಕಲಿತಾ ಹೋಗ್ತೀರಾ. ಫ್ಯಾಕ್ಟರಿ ಅಂದ್ರೆ ಇಟ್ ಶುಡ್ ಬಿ ರಿಲೇಟೆಡ್ ಟು ಪ್ರೊಡಕ್ಷನ್ ಪ್ರೊಸೆಸ್. ಪ್ರೊಡಕ್ಷನ್ ಪ್ರೊಸೆಸ್ ಗೆ ಸಂಬಂಧಪಟ್ಟಿರೋದೆಲ್ಲ ಫ್ಯಾಕ್ಟರಿ ಓವರ್ಹೆಡ್ಸ್ ಆಗುತ್ತೆ. ನಿಮಗೆ ನೆನಪಲ್ಲಿ ಇರಲಿ, ಓವರ್ಹೆಡ್ಸ್ ಆರ್ ನಥಿಂಗ್ ಬಟ್ ಇಂಡೈರೆಕ್ಟ್ which are not conveniently identified with the product ಅಥವಾ ಪ್ರೊಡಕ್ಷನ್ ಪ್ರೊಸೆಸ್. then office and administration overheads, ಆಫೀಸ್ ಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಪ್ರೊಸೆಸ್ ಗೆ ಸಂಬಂಧಪಟ್ಟಂತ ಎಕ್ಸ್ಪೆಂಡಿಚರ್ಸ್. ಫಾರ್ ಎಕ್ಸಾಂಪಲ್ ಸ್ಯಾಲರೀಸ್ ಆಗಿರ್ಬೋದು, ರೆಂಟ್ ಆಫ್ ಬಿಲ್ಡಿಂಗ್ ಆಫೀಸ್ ಆಗಿರ್ಬೋದು, ಆ ತರದ ಎಕ್ಸ್ಪೆಂಡಿಚರ್ಸ್ ಅನ್ನ ನಾವೇನಂತ ಹೇಳ್ತೀವಿ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್. ಅಂಡ್ ಲಾಸ್ಟ್ ಒನ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್. ಸೇಲ್ಸ್ ಗೆ ಮತ್ತೆ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಿರ್ತಕ್ಕಂತ ಆಲ್ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ವಿಲ್ ಕಮ್ ಅಂಡರ್ selling and distribution overheads. So these are the references which I have used for this preparation of a PPT. So you can go through these references. Thank you. I hope you all understood about this aspect.